ಇಷ್ಟಂತೂ ಆಗೈತಿ. ನೀನೇ ಬನಶಂಕರಿ ದೇವಿ ಒಳಗೆ ದೇವಸ್ಥಾನದೊಳಗೆ ಏನು ಬನಶಂಕರಿ ಜಾತ್ರೆ ಆಯಿತು, ಬ್ಯಾಡಗಿ ಒಳಗೆ ಉಡಿ ತುಂಬಿದ್ರು. ಸೊ ಉಡಿನ ತೊಗೊಂಬಂದಿಟ್ಟೇನಿ. ಮಕರ ಸಂಕ್ರಾಂತಿ. ಸೊ ಮಕರ ಸಂಕ್ರಾಂತಿ ದಿನ ನಮ್ಮ ಹಳ್ಳಿ ಕಡೆ ಎಲ್ಲ ಏನೈತಿ, ಜ್ಯೋತಿ ಅಂದ್ರೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಮೂಡ್ತತಿ ಅಂತ ಹೇಳಿ ಆಚೆ ಕಡೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ದೀಪ ಮೂಡಿಸೋದು, ಒಂದು ಪಣತಿ ಹಚ್ಚಿ ಅಥವಾ ದೀಪ ಹಚ್ಚಿ ಇಡೋದು ಒಂದು ರೂಢಿ ಐತಿ. ಸೊ ಮಮ್ಮಿ ನನಗೆ ಮುಂಜಾನೆದ್ದು ಕಾಲ್ ಮಾಡಿ ಹೇಳಿದ್ರು, ರಂಗೋಲಿ ಹಾಕಿ ದೀಪನ ಹಚ್ಚಿಡುವ ಅಂತಂದು. ನಾವು ಹೇಳೋದನ್ನು ಅವ್ರಿಗೂ ರಜೆ ಇತ್ತು ಅಂತ ಹೇಳಿ ಲೇಟಾಗಿ ಎದ್ವಿ. ಸೊ ಅಕ್ಕ ಆಲ್ರೆಡಿ ರಂಗೋಲಿನ ಹಾಕಿದ್ರು. ಅದಕ್ಕೆ ನಾನು ಬಾಗಿಲು ಮುಂದೆ ದೀಪ ಮೂಡಿಸಿ ನಾನು ಪೂಜೆನ ಮಾಡ್ಕೊಳಕತ್ತೀನಿ. ತಿನ್ನಲಿಕ್ಕೆ ಅಂತಂದು ಸ್ವೀಟ್ ತರಕ್ಕೆ ಹೋಗ್ಯಾರ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣರು. ಸೊ ಎಲ್ರಿಗೂ ಹಾಯ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತಂದು. ನಾವು ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂದ್ರೆ ಈ ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಗೂ ಹೋಗಬಾರ್ದು, ಕೆಟ್ಟಿರ್ತತಿ ಅಂತ ಅಂದ್ಕೊಂಡ್ವಿ, ಆದರೂ ಕೂಡ ಹೋಗಲೇಬೇಕಾಯಿತು. ಸೊ ಎಲ್ಲೂ ಬೇಡ, ನಿಯರೆಸ್ಟ್ ಒಂದು ಪಾರ್ಕ್ ಐತಿ, ಹೋಗೋಣ ಅಂತ ಹೇಳಿ ಬ್ಯಾಡಗಿಯಿಂದ ಮೋಟೆಬೆನ್ನೂರು ಟು ರಾಣೆಬೆನ್ನೂರು ಹೈವೇ ಬಾಜು ಕಾರ್ಕೂನ್ ಕಂಪ್ನಿ ಅದರ ಪಕ್ಕದಲ್ಲೇ ಸಾಲುಮರದ ತಿಮ್ಮಕ್ಕನ ಒಂದು ಪಾರ್ಕ್ ಇತ್ತು. ಸೊ ಸಾಲುಮರದ ತಿಮ್ಮಕ್ಕನ ಪಾರ್ಕಿಗೆ ಹೋದ್ರಾಯ್ತು ಅಂತ ಹೇಳಿ ಅಲ್ಲಿ ಯಾವುದೇ ರೀತಿ ಹೊಳೆ, ಕೆರೆ, ನದಿ ಏನು ಇರಲಿಲ್ಲ. ಸೊ ಏನೂ ತೊಂದರೆ ಆಗೋದಿಲ್ಲ, ಮಕ್ಕಳಿಗೆ ಆಡ್ಲಿಕ್ಕೆ ಚಲೋ ಆಕೈತಿ ಅಂತ ಹೇಳಿ ನಮ್ಮ ಅಣ್ಣ ಅತ್ತಿಗೆಮ್ಮ ಅವರ ಮಕ್ಕಳು, ಹಂಗೆ ಇನ್ನೊಬ್ಬರು ಅಣ್ಣ ಅತ್ತಿಗೆಮ್ಮ ಮತ್ತು ನಾವಿಬ್ಬರು ಕಪಲ್ಸ್ ಇಷ್ಟು ಜನ ಸೇರಿಕೊಂಡು ನಾವು ಸಾಲುಮರದ ತಿಮ್ಮಕ್ಕನ ಒಂದು ಪಾರ್ಕಿಗೆ ಹೊಂಟಿದ್ವಿ. ಇವತ್ತಿನ ಒಂದು ವಿಡಿಯೋ ಇದೇ ಆಗಿತ್ತು. ಸೊ ಸಂಕ್ರಾಂತಿ ಹಬ್ಬದ ವಿಶೇಷ ನಾವು ಹೋಗಿರುವಂಥ ಒಂದು ಪಾರ್ಕನ್ನು ತೋರಿಸ್ಕೊಡೋದು ಆಗಿತ್ತು. ಸೊ ಎಲ್ರಿಗೂ ಈ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಸಂಕ್ರಾಂತಿ ಕೆಟ್ಟದಾಗಿ ಬಂದೈತಿ, ಯಾರಿಗೂ ಏನೂ ತೊಂದರೆ ಆಗದೇ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಬರ್ರಿ, ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ನೋಡ್ರಿ. ಇಲ್ಲೇ ಕನೆಕ್ಟ್ ಮಾಡಿ ಟಿಕೆಟ್ ತೊಗೊಳಕತ್ತಾರ. ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಸಂಖ್ಯೆ ಬರ್ಸ್ಕೊಂಡು ಒಳಗೆ ಹೋಗೋದು. ಪ್ರತಿ ಸರಿ ಸುಮ್ಮನೆ ಹೈವೇ ಮ್ಯಾಗ ಹೋಗೋ ಮುಂದೆ ಸಣ್ಣ ಮಕ್ಕಳಿಗೆ ಅಷ್ಟು ಆಡಾಕಾಯ್ತು ಬಿಡ ಅನ್ಕೊಂಡು ಸುಮ್ಮನೆ ಹೋಗಿದ್ವಿ. ಹೇಳೇ ಹೇಳ್ತಿದ್ದೆ ತೊಗೊಂಬಂದ್ರೆ ತೊಗೊಂಬರ್ತೀರಿ ಹಂಗೆ. ಓಯ್
ಹಿಂದೆ ಒಬ್ಬ ಅಣ್ಣ ಐತ್ ನೋಡ್ರಿ ಪಿಂಕ್. ಇಲ್ಲ ಅವ್ರ ಟಿಕೆಟ್ ಆಯ್ತಾರೆ. ಪ್ರತಿ ಸರ್ತಿನೂ ಹೈವೇ ಮೇಲೆ ಹೋಗ್ಬೇಕಾದ್ರೆ ನಾವು ದೂರತ್ತ ನೋಡಿದಾಗ ಅನ್ಕೊತಿದ್ದೆ ಜಾಸ್ತಿ ಏನೂ ಗೇಮ್ಸ್ ಇಲ್ಲ, ಹಂಗೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಏನಾದರೂ ಗೇಮ್ಸ್ ಇರಬೇಕು, ಬಿಟ್ಟರೆ ಫುಲ್ ಗಿಡಮರಗಳು ಸ್ವಲ್ಪ ಕಾಡಿದ್ದಂಗೆ ಐತಿ ಅಂತ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಹೋದಾಗ ಗೊತ್ತಾಗಿದ್ದು ಭಾಳ ಅಂದರೆ ಭಾಳ ಗೇಮ್ಸ್ ಇದ್ವು, ಮಕ್ಕಳಿಗೆಲ್ಲ ಆಡ್ಲಿಕ್ಕೆ ವಿವಿಧ ರೀತಿಯಲ್ಲಿ ಗೇಮ್ಸ್ಗಳಿದ್ವು. ಸೊ ಮಕ್ಕಳಿಗೆ ಅಂತ ಇದ್ರೂ ದೊಡ್ಡವರು ಕೂಡ ಆಡ್ತಾಯಿದ್ರು, ಭಾಳ ಚೆಂದಿತ್ತು. ತುಂಬ ಅಂದರೆ ತುಂಬ ವೆರೈಟಿಯಾಗಿ ಗೇಮ್ಸ್ ಇದ್ವು ಅಲ್ಲಿ. ನೀವು ನೋಡ್ತಿರೋ ಹಾಗೆ ಸಂಕ್ರಾಂತಿ ವಿಶೇಷವಾಗಿರೋದಕ್ಕೋಸ್ಕರನೇ ಜನ ಅಂತೂ ತುಂಬಿ ತುಳುಕ್ತಾ ಇತ್ತು. ಸೊ ವೀಕೆಂಡಲ್ಲಿ ಕೂಡ ಹೀಗೆ ಜನ ಬರ್ತಾರ ಅಂತ ಹೇಳ್ತಿದ್ರು ಅಲ್ಲಿ. ಸೊ ಗೇಮ್ಸ್ಗಳು ನೀವು ನೋಡ್ತಿರ್ಬೋದು ಹೆಂಗಿದಾವಂತ. ಹಂಗೆ ನಮ್ಮ ಅಣ್ಣನ ಮಕ್ಕಳಿಗೂ ಕೂಡ ಕೆಲವೊಂದು ಗೇಮ್ಸ್ನ ನಾವು ಅಲ್ಲಿ ಆಡಿಸಿದ್ವಿ. ಇನ್ನು ಪಾರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಕೆಲವೊಂದು ಗುಡಿಸಲುಗಳಿದಾವೆ, ಅಂದ್ರೆ ಓಪನ್ ಹಾಲ್ಗಳದಾವು. ಹಂಗೆ ಇವ್ಯಾವೂ ಇಲ್ಲ ಅಂದ್ರೂ ಮರಗಳ ಒಂದು ನೆರಳ ಸಾಕು. ಮತ್ತು ನೋಡಕತ್ತೀವಿ ವಿವಿಧ ರೀತಿಯ ಗೇಮ್ಸ್ ಅದಾವು. ಜಸ್ಟ್ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ 10 ರೂಪೀಸ್ ಅಷ್ಟು ಐತಿ. 10 ರೂಪಾಯಿ ಕೊಟ್ಟು ನಾವು ಎಂಟರ್ ಆದ್ವಿ ಅಂದ್ರೆ ನಳದ ವ್ಯವಸ್ಥೆ ಐತಿ, ಅಂದ್ರೆ ನೀರಿನ ವ್ಯವಸ್ಥೆ ಐತಿ, ಕೂಡ್ಲಿಕ್ಕೆಲ್ಲ ವಿಶಾಲವಾದ ಜಾಗನ ಐತಿ. ಈ ಚಳಿಗಾಲ ಇರೋದ್ರಿಂದ ಎಲೆಗಳು ಸ್ವಲ್ಪ ಜಾಸ್ತಿನ ಉದ್ರಾಕತ್ತವು ಗಿಡದ್ವು. ಅದು ಬಿಟ್ಟೆ ಅಂದ್ರೆ ಜಾಗ ಭಾಳ ವಿಶಾಲ ಐತಿ, ಗಿಡಗಳದಾವು, ನೆರಳಿಗೂ ಕೊರತೆನೇ ಇಲ್ಲ. ನೀವು ನೋಡಾಕತ್ತೀರಿ, ಎಲ್ಲಿ ನೋಡಿದ್ರು ಜನಗಳ ತುಳ್ಕಾಕತ್ತಾರ. ಸೊ ಸುತ್ತಮುತ್ತಲ ಇರೋರು ಕೂಡ ಆ್ಯಂಡ್ ಸಿಟಿ ನಮ್ಮ ಕಡೆ ಬ್ಯಾಡಗಿಯಿಂದ ಹಂಗೆ ಮೋಟೆಬೆನ್ನೂರು ಏನು ಸುತ್ತಮುತ್ತಲ ಏನು ಹಳ್ಳಿಗಳದಾವು ಅವೆಲ್ಲರೂ ಸೇರಿ ಇಲ್ಲೇ ಆಲ್ಮೋಸ್ಟ್ ಜನ ಇಲ್ಲೇ ಬಂದಿದ್ರು. ಫುಲ್ ರಶ್ ಆಗಿಬಿಟ್ಟಿತ್ತು. ನಾನು ಹೋದ ಒಂದು ವಿಡಿಯೋದೊಳಗೆ ಕಾಗಿನೆಲೆ ಪಾರ್ಕ್ ಬಗ್ಗೆ ತಿಳಿಸಿದ್ದೆ, ಅಲ್ಲಿ ಕೂಡ ಇವತ್ತು ಬಹಳ ರಶ್ ಆಗಿರ್ತತಿ. ಕೇವಲ ಸಂಕ್ರಾಂತಿ ಅಂತ ಅಲ್ಲ, ವೀಕೆಂಡ್ ಒಳಗೆ ಆರಾಮ್ ಬಂದು ನಾವು ಏನಾದರೂ ಊಟ ಗೀಟ ಮಾಡ್ಕೊಂಬಂದು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗೋಕೆ ಭಾಳ ಮಸ್ತ್ ಐತಿ. ನೀರಿನ ವ್ಯವಸ್ಥೆ ಐತಿ, ಹಂಗೆ ವಾಶ್ರೂಮ್ ಕೂಡ ಅದಾವೆ ಇಲ್ಲಿ. ಹುಡುಗರಿಗಾಗಲಿ ಅಥವಾ ಹುಡುಗಿಯರಿಗಾಗಲಿ ವಾಶ್ರೂಮ್ ವ್ಯವಸ್ಥೆ ಐತಿ, ನೀರಿನ ವ್ಯವಸ್ಥೆ ಅಲ್ಲಲ್ಲೇ ನಳಗಳು ಅದಾವು, ಮತ್ತು ಕೂಡಾಕೂ ಜಾಗ ಅಂತೂ ಭಾಳ ಐತಿ. ಗೇಮ್ಸ್ ನೋಡಾಕತ್ತೀರಿ, ವಿವಿಧ ರೀತಿಯ ಗೇಮ್ಸ್ ಅದಾವು. ಕಾಣ್ತಿರೋ ಶೌಚಾಲಯ ಐತಿ, ಅದಕ್ಕೆ ನಾವು ಫೀ ಕೊಟ್ಟು ಹೋಗಬೇಕಾಗಿಲ್ಲ ಅನಿಸ್ತದ. ನಾವೇನು 10 ರೂಪೀಸ್ ಕೊಟ್ಟು ನಾವು ಎಂಟರ್ ಆಗಿರ್ತೀವಿ, ಅದರೊಳಗೆ ಇಷ್ಟೆಲ್ಲ ಗೇಮ್ಸ್ನೂ ಆಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ನೀರೂ ಅಲ್ಲಿ ವ್ಯವಸ್ಥೆ ಐತಿ, ಶೌಚಾಲಯ ವ್ಯವಸ್ಥೆ ಐತಿ. ಇವಾಗ ನೋಡಾಕತ್ತೀವಿ ಈ ಥರ ಸಣ್ಣ ಪುಟ್ಟ ಗುಡಿಸಲು ಕಟ್ಟ್ಯಾರ, ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಬೋದು. ಸೊ ಇವತ್ತು ಸಂಕ್ರಾಂತಿ ಇತ್ತು ಅನ್ನೋ ವಿಶೇಷವಾಗಿ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಅಲ್ಲಿ ಭಾಳ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಿದ್ರಿ ಅಲ್ಲಲ್ಲೇ ಸಣ್ಣ ಸಣ್ಣ ಒಂದು ಫ್ಯಾಮ್ಲಿಗಳು ಇದ್ವು, ಹಂಗೆ ದೊಡ್ಡ ದೊಡ್ಡ ಕುಟುಂಬನೂ ಬಂದಿದ್ವು. ನೋಡಾಕತ್ತೀರಿ ಸಣ್ಣವರು ಮತ್ತು ದೊಡ್ಡವರು ಅನ್ನೋ ಯಾವ ಭೇದ ಭಾವ ಇಲ್ದನ ಓಪನ್ ಮೈಂಡ್ ಅಂದ್ರೆ ಸ್ವಚ್ಛ ಮನಸ್ಸಿನಿಂದ ತುಂಬ ಫ್ರೀಯಾಗಿ ಚೆಂದಾಗ ಆಟ ಆಡಕತ್ತಿದ್ರು ಇಲ್ಲಿ. ನಾವಂತೂ ನಮಗೆ ಎಷ್ಟು ಸಾಧ್ಯ ಅಷ್ಟು ದೂರ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಜಾಗ ವಿಶಾಲವಾಗಿತ್ತು. ನನಗಿಲ್ಲಿ ಭಾಳ ಹಿಡಿಸಿದ್ದೇನೆಂದ್ರೆ ಅಲ್ಲಲ್ಲೇ ಕೂಡ್ಲಿಕ್ಕೇನು ಬೆಂಚ್ಗಳನ್ನು ಮಾಡಿದ್ರು, ಅದು ಕೆಲವೊಂದು ಕಡೆ ಕೆಲವೊಂದು ಡಿಸೈನಲ್ಲಿತ್ತು, ಕೆಲವೊಂದು ಕಡೆ ದಿಂಬಿನ ಆಕಾರದೊಳಗಿದ್ರೆ, ಕೆಲವೊಂದು ಕಡೆ ಬೆಂಚಸ್ ಥರ ಇತ್ತು, ಕೆಲವೊಂದು ಕಡೆ ಏನೋ ಒಂದು ಫ್ರೂಟ್ಸ್ ಶೇಪ್ ಒಳಗಿತ್ತು, ಚೆಂದಿತ್ತು. ಇವಾಗ ನೋಡಕತ್ರಿ ಅಲ್ಲೆಲ್ಲ ಸಣ್ಣ ಮಕ್ಕಳಿಗಾರ, ಇಲ್ಲೆಲ್ಲ ದೊಡ್ಡ ಮಕ್ಕಳಿಗೆ ಅಂತಂದು ಗೇಮ್ಸಿಗೆ ದೊಡ್ಡವ್ರಿಗೆ ಅಂತಂದಿದ್ವು. ಸೊ ಒಂಚೂರೂ ಬೇಜಾರಾಗಲಿಲ್ಲ. ಇರೋಷ್ಟು ಹೊತ್ತು ಚೆಂದಾಗ ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾನು ಕಾಗಿನೆಲೆ ಒಳಗೆ ತೋರಿಸಿದ್ನೆಲ್ಲ ಒಂದು ವಾಕ್ ಮಾಡ್ಕೊಂಬರೋದು ಎಲೆಗಳ ಬಳ್ಳಿಗಳ ನಡುವೆ, ಹಂಗೆ ಇಲ್ಲಿ ಕೂಡ ಇತ್ತು. ಆದರೆ ದೊಡ್ಡದಾಗಿರಲಿಲ್ಲ, ಚಿಕ್ಕದಾಗಿತ್ತು. ನಾನು ಕಾಗಿನೆಲೆ ಮತ್ತು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಗೇಮ್ಸ್ ಇಲ್ಲೇ ಜಾಸ್ತಿ ಇದ್ವು. ನನಗೇನು ಅನಿಸುತ್ತೆ ಅಂದ್ರೆ ಪ್ರತಿ ಸರಿನೂ ಸಂಕ್ರಾಂತಿ ಸರಿ ಬಂದಿರೋದಿಲ್ಲ, ಕೆಟ್ಟು ಬಂದಿರ್ತೈತಿ ಅಂತಾರೆ. ಇಂಥ ಟೈಮ್ ಒಳಗೆ ದೂರ ದೂರ ಹೋಗಿ ಒಂದು ಗಾಡಿ ಅನಾಹುತ, ವಾಹನಗಳ ಅನಾಹುತ ಆಗೋದು ಆಗಲಿ, ಅಥವಾ ಹೊಳೆ ಸಮುದ್ರ ಕಡೆ ಹೋಗಿ ಅಲ್ಲೇನೋ ಒಂದು ಅನಾಹುತ ಆಗೋದಾಗಿರಲಿ, ಅದ್ಯಾವುದೋ ಮಾಡ್ಕೊಳ್ಳೋದು ಬೇಡ. ಸೊ ಇವಾಗ ಕಾಣ್ತಿದೆಯಲ್ಲ ಬೆಂಚ್ಗಳು, ಈ ಥರ ಒಂದು ಸ್ವಲ್ಪ ಡಿಸೈನ್ ಆಗಿ ವೆರೈಟಿಯಾಗಿ ಬೆಂಚ್ಗಳನ್ನು ಕೂಡ ಮಾಡಿದ್ರು. ಸೊ ಅದೇ ನಾನು ಹೇಳ್ತಿದ್ನಲ್ಲ, ಆ ಥರ ದೂರ ದೂರ ಹೋಗಿ ಏನಾದರೂ ಅನಾಹುತ ಮಾಡ್ಕೊಳೋ ಬದಲು ಮನೆಯಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಬಂದು ಮೇನ್ ಈ ಸಂಕ್ರಾಂತಿ ಒಂದು ಟೈಮಲ್ಲಿ ಈ ಥರ ಎಲ್ಲೋ ಒಂದು ಪಾರ್ಕಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಚರಿಸೋದು ಇನ್ನು ಉತ್ತಮ ಅಂತ ಅನಿಸುತ್ತೆ. ಮನೆಯಲ್ಲಿ ಬೇಜಾರಾಗುತ್ತೆ ಅಂತಂದರೆ ಈ ಥರ ಮಕ್ಕಳನ್ನ ಆಚೆ ಕರ್ಕೊಂಬಂದು ಸಣ್ಣ ಸಣ್ಣ ಒಂದು ಭಾಳ ಒಳ್ಳೆಯದು ಆಗಿರೋದ್ರಿಂದ. ಸೊ
ಸಡನ್ನಾಗಿ ಬಂದು ತುಂಬ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ. ಸೊ ಅಲ್ಲಿ ಒಬ್ಬರು ಫಾರೆಸ್ಟ್ ಗಾರ್ಡ್ ಅವರು ಸಿಕ್ಕಿದ್ರು ನಮಗೆ. ಸೊ ಅವರು ಅದು ಪಾರ್ಕಿನ ಬಗ್ಗೆ ಸ್ವಲ್ಪ ಮಾಹಿತಿನ ಕೇಳಿದ್ವಿ ನಾವು. ಅದಾದ ನಂತರ ಅಲ್ಲಿ ಚಿರತೆ ಓಡಾಡ್ತಿತ್ತು ಅನ್ನೋ ಒಂದು ಸುದ್ದಿನ ಕೇಳಿದ್ವಿ, ಬಟ್ ಇವಾಗಿಲ್ಲ ಅಂತ ಹೇಳಿದರು. ನಮಗಲ್ಲಿ ಗೊತ್ತಿರೋ ಮಾಹಿತಿ ಅಲ್ಲಿ ಏನು ಬರೆದು ಹಾಕಿದ್ರು, ಅಲ್ಲಿ ಇರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅಲ್ಲಿ ಇರುವ ಕಾಡಿನಲ್ಲಿ ನಮಗೇನು ಕಂಡು ಬಂತು ಅಂದರೆ ಅಲ್ಲಿ ಏನು ಬೋರ್ಡ್ ಹಾಕಿದ್ರು, ಕೆಲವೊಂದು ನೋಟಿಸನ್ನು ಏನು ಬರೆದು ಹಾಕಿದ್ರು, ಅಲ್ಲಿ ತಿಳಿದಿರೋ ಪ್ರಕಾರ ನಮ್ಗೆ ಅಲ್ಲಿ ಜಿಂಕೆಗಳದ, ಮೊಲಗಳದವು, ಮತ್ತು ನರಿ, ತೋಳ, ಹಂಗೆ ಚಿರತೆದು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಚಿರತೆ ಕಾಟ ಇತ್ತು ಅಂತ ಕೇಳ್ಪಟ್ವಿ, ಆದರೆ ನಮ್ಗೆ ಯಾವುದೇ ರೀತಿಯ ಆ ಥರ ಪ್ರಾಣಿಗಳು ಕಾಣಲಿಲ್ಲ. ಹೈವೇಕ್ಕೆ ಭಾಳ ನಿಯರ್ ಇತ್ತು ಈ ಪಾರ್ಕ್. ಸೊ ನೀವು ನೋಡ್ತಾ ಇರೋ ಹಂಗೆ ಹೈವೇ ತುಂಬ ಅಂದರೆ ತುಂಬಾ ಹತ್ತಿರ ಐತಿ. ಹೈವೇದ ಬಾಜುವಲ್ಲೇ ಇದು ಇರೋದು. ಮೋಟೆಬೆನ್ನೂರು ದಾಟ್ಬಿಟ್ಟು ನಾವು ರಾಣೆಬೆನ್ನೂರಿಗೆ ಏನು ಹೋಗ್ತೀವಿ, ಅಲ್ಲಿ ಕಾರ್ಕೂನ್ ಕಂಪ್ನಿಗಳೇನದವ ಅದ್ರ ಬಾಜುನೇ ಇದೈತಿ. ಮೊದಲ ಸಾಲುಮರದ ತಿಮ್ಮಕ್ಕನ ಪಾರ್ಕ್ ಸಿಗ್ತೈತಿ, ನೆಕ್ಸ್ಟ್ ಅವು ಕಂಪ್ನಿಗಳು ಸಿಗ್ತಾವೆ. ಸೊ ದೂರದಿಂದ ನೋಡಬೇಕಾದ್ರೆ ನಮ್ಗೆ ಅಷ್ಟೇನೂ ಮಜಾ ಇಲ್ಲ. ಏನೋ ಕೆಲವೊಂದು ಸಣ್ಣ ಪುಟ್ಟ ಗೇಮ್ ಮಾಡಿರ್ಬೇಕು, ಫುಲ್ ಎಲ್ಲ ಕಾಡ್ ಐತಿ ಅಂತ ನಾವು ಹಿಂಗೆ ಅಂದ್ಕೊಂಡಿರ್ತೀವಿ. ಆದರೆ ನಾವು ಅಲ್ಲಿ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಗೇಮು, ಇಷ್ಟೊಂದು ನೋಡೋಕೆ ಚೆಂದ ಐತಿ ಅಂತ ಹೇಳಿ. ಇವಾಗಿನ ಚಳಿಗಾಲಕ್ಕೆಲ್ಲ ಎಲೆಗಳು ಉದ್ರಾಕತ್ತವು, ಕರೆ ಇದರಿಂದ ಸ್ವಲ್ಪ ಹಾಳಾಗೈತಿ ಅನ್ನೋದನ್ನು ಬಿಟ್ಟರೆ ನೋಡೋಕಂತೂ ಭಾಳ ಚೆಂದಿತ್ತು. ಎಲ್ಲಿ ಕುಂತ್ರೂ ಬೇಜಾರಾಗ್ತಿರ್ಲಿಲ್ಲ. ಸೊ ಭಾಳ ಅಂದ್ರೆ ಭಾಳ ಜನ ಬಂದಿದ್ದರು, ಸುತ್ತಮುತ್ತಲಿರೋರೆಲ್ಲರೂ ಬಂದಿದ್ದರು. ಸಾಯಂಕಾಲ 5ವರೆಗೂ ಇದು ಓಪನ್ ಇರ್ತೈತೆ, ಡೈಲಿನೂ ಓಪನ್ ಇರ್ತೈತಿ. ಸಾಯಂಕಾಲ 5 ಗಂಟೆವರೆಗೂ ಇರ್ತೈತಿ. ಹಂಗೆ 10 ರೂಪಾಯಿ ಫೀಸ್ ಐತಿ. ಹಂಗೆ ಭಾಳ ಖುಷಿ ಕೊಡ್ತು. ಹಂಗೆ ಇನ್ನೂ ಒಂದು ಸರಿ ಹೋಗಬೇಕು ಅಂತ ಅನ್ನಿಸ್ತು. ವೀಕೆಂಡ್ ಒಳಗೆ ಯಾವಾಗಾದರೂ ಒಂದು ಸರಿ ಮನೆಯೊಳಗೆ ಊಟ ಮಾಡಿಕೊಂಡು ಹೋಗಿ ಬರೋಕೆ ಅಡ್ಡಿ ಇಲ್ಲ ಅಂತ ಅನ್ನಿಸ್ತು. ಸೊ ಸಣ್ಣ ಫ್ಯಾಮ್ಲಿ ಇರೋರಾಗಿರಲಿ, ದೊಡ್ಡ ಫ್ಯಾಮ್ಲಿ ಇರೋರಾಗಿರಲಿ, ಹೋಗಿ ಆರಾಮ್ ಟೈಮ್ನ ಸ್ಪೆಂಡ್ ಮಾಡಿ ಬರ್ಬೋದು ಅನ್ನಿಸ್ತು. ಕೆಲವೊಂದು ಫೋಟೋಸ್ಗಳನ್ನ ತೊಗೊಳ್ಲಿಕ್ಕೆಲ್ಲ ಈ ಥರ ಎಲ್ಲ ಏನೋ ಒಂದು ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ರು. ಫೋಟೋ ಕ್ರೇಜ್ ಇರೋರ್ಗೂ ಕೂಡ ಚೆನ್ನಾಗೈತಿ ಪ್ಲೇಸ್. ಸೊ ನಾ ಹೇಳ್ದಂಗೆ ನೋಡಾಕತ್ತೀರಿ, ತೋಳ ಆಗಲಿ ಈ ಥರ ಏನು ಪ್ರಾಣಿಗಳು, ನರಿಗಳು ಈ ಥರ ನೋಡ್ತಾ ಇದ್ದೀರ, ಚಿರತೆ ಈ ಥರ ಏನು ಅದಾವ ಅಂತಂದು ಅಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ಅವೆಲ್ಲ ಪ್ರಾಣಿಗಳು ಕಾಡಾಟ ಐತಿ, ಅತಿಯಾಗಿ ದೂರ ಹೋಗ್ಬೇಡ್ರಿ ಅಂತಂದು ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ನನಗಂತೂ ಭಾಳ ಖುಷಿ ಆಯ್ತು ರೀ. ಸಂಕ್ರಾಂತಿ ಸಿಂಪಲ್ಲಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದರೂ ಕೂಡ ನೀವು ನೋಡಾಕತ್ತೀರಿ, ಎಲ್ಲಿ ನೋಡಿದ್ರೂ ಜನ ಅದಾರ ಇವತ್ತು. ಹಂಗೆ ವೀಕೆಂಡ್ ಒಳಗೆ ಕೂಡ ಜನ ಇರ್ತಾರಂತ. ಆರಾಮ್ ಈ ಥರ ಎಲ್ಲ ಹೋಗಿ ಬರ್ಬೋದು. ಗೇಮ್ಸ್ಗಳಂತೂ ಆಡೋಕೆ ಸಿಗ್ತಿಲ್ಲ. ಚಿಕ್ಕ ಮಕ್ಕಳ ಕಡೆ ಹೋದಾಗೆಲ್ಲ ಗೇಮ್ಸ್ಗಳು ಸಿಕ್ಕವು, ನಮಗೆ ಸಿಗಲಿಲ್ಲ. ಸೊ ಊಟದ ಟೈಮ್ ಹೊತ್ತಾಗಿತ್ತು. ಹೋಗಿ ಆರಾಮ್ ಚಾಪಿ ಗೀಪಿ ತೊಗೊಂಡು ಊಟದ್ವೆಲ್ಲ ತೊಗೊಂಡ್ಬಂದ್ರು ಅಣ್ಣರು ಮತ್ತು ನಮ್ಮ ಯಜಮಾನ್ರು. ಹೋಗಿ ಆರಾಮ್ ಶಿಸ್ತಿಲ್ಲೇ ನಾವು ಒಂದು ಒಳ್ಳೆ ಕಡೆ ನೆರಳು ಗಿಡದ ಕೆಳಗೆ ಸ್ಟೆಪ್ ಹತ್ತಿದ್ಯಾ, ಅದೇ ಹೇಳ್ಬೇಕು. ಏನೇನು ಆಡಿದೆ? ಕುಡಿಲಿಕ್ಕೆಲ್ಲ ನೀರನ್ನ ತೊಗೊಂಡು ಹೋಗಿದ್ವಿ ನಾವು. ಸೊ ಕೈ ತೊಳೆಯೋಕ್ಕಾಗಲಿ, ತಟ್ಟೆ ತೊಳೆಯೋಕ್ಕಾಗಲಿ ಒಳ್ಳೆ ಕಡೆ ಒಂದು ನೀರಿನ ವ್ಯವಸ್ಥೆ ಇರೋ ಕಡೆನ ನೋಡಿದ್ರು. ಸಖತ್ ನೆರಳಿತ್ತು, ಹಂಗೆ ವಿಶಾಲವಾದ ಜಾಗನೇ ಇತ್ತು. ಊಟನೂ ಮಾಡಲಿಕ್ಕೆ ಮತ್ತು ರಿಟರ್ನ್ ಆರಾಮ್ ಸ್ವಲ್ಪ ಮಲಗಿ ಟೈಮ್ ಸ್ಪೆಂಡ್ ಮಾಡೋಣ, ಸ್ವಲ್ಪ ಮಕ್ಕೊಂಡು ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ದೊಡ್ಡ ಜಾಗ ನೋಡಿ ಹಾಸಿದ್ರು. ಸೊ ಸಂಕ್ರಾಂತಿ ವಿಶೇಷ ಕುಸ್ರಳ್ಳು, ಎಳ್ಳು ಬೆಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ವಲ್ಲ, ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ಹಂಚಿ ಎಲ್ರಿಗೂ ವಿಶ್ ಮಾಡಿ ಖುಷಿ ಪಟ್ಟು
ಬಟ್ ತದನಂತರ ನಾವೇನು ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ರೂ ಅವಸರದಲ್ಲಿ ಏನು ತಿನ್ನಲಿಕ್ಕೆ ಅಂತ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅದನ್ನೆಲ್ಲರೂ ಸೇರಿಕೊಂಡು ಊಟ ಮಾಡಿ ಎಲೆಡಿಕೆ ಹಾಕ್ಕೊಂಡು ನಮ್ಮ ಖುಷಿನ ಅಲ್ಲಿ ವ್ಯಕ್ತಪಡಿಸಿದ್ವಿ. ಸೊ ಅರ್ಜೆನ್ಸಿ ಒಳಗಾದ್ರೂ ಕೂಡ ಒಳ್ಳೆ ಅಡುಗೆನೇ ಅಲ್ಲಿ ಕೂಡ್ಬಿಟ್ಟಿತ್ತು. ಸೊ ಒಳ್ಳೆ ರೀತಿಯಲ್ಲಿ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡಿ ಒಂದು ಒಳ್ಳೆ ಟೈಮನ್ನು ನಾವಲ್ಲಿ ಕಳೆದ್ವಿ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಅದೇ ಕೇವಲ ಈ ಥರ ಸಂಕ್ರಾಂತಿ ಹಬ್ಬ ಅಂತ ಅಂದೇನೆ ವೀಕೆಂಡಲ್ಲಿ ಅಥವಾ ಟೈಮ್ ಸಿಕ್ಕಾಗ ಸ್ವಲ್ಪ ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತಾನೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಸಾಲುಮರದ ತಿಮ್ಮಕ್ಕ ಪಾರ್ಕ್ ಇರೋದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರಲ್ಲಿ. ಮೋಟೆಬೆನ್ನೂರಿಂದ ಒಂದೂವರೆ 2 ಕಿಲೋಮೀಟರ್ ಏನೋ ಮುಂದೆ ಹೋದರೆ ರಾಣೆಬೆನ್ನೂರು ರೋಡಲ್ಲಿ ಹೋದರೆ ಹೋಗ್ತಾ ಬಲ್ಗಡೆನೇ ಇದು ಹೈವೇ ಪಕ್ಕದಲ್ಲೇ ಐತಿ. ಎಂಟ್ರೆನ್ಸ್ ಫೀಸು ಒಂದು 10 ರೂಪೀಸ್ ಒಬ್ಬರಿಗೆ ಅಂತ ಇರುತ್ತೆ. ಸೊ ಒಳಗಡೆ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಊಟಕ್ಕೆ ಅಂತ ಜಾಗದ ವ್ಯವಸ್ಥೆ ಇರುತ್ತೆ. ನಾವು ಊಟ ತೊಗೊಂಡು ಹೋಗಬೇಕಾಗಿರುತ್ತೆ. ಎಷ್ಟು ಜನನಾದರೂ ಹೋಗ್ಬೋದು. ಒಳ್ಳೆ ರೀತಿಯಲ್ಲಿ ಪರಿಸರನ ಬಳಸಿ ಯಾವುದೇ ರೀತಿ ಗಲೀಜು ಮಾಡ್ದೇ ಬಂದರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಫಾರೆಸ್ಟ್ ಗಾರ್ಡ್ ಇರ್ತಾರೆ, ಎಲ್ಲನೂ ವೀಕ್ಷಣೆ ಮಾಡ್ತಿರ್ತಾರೆ. ಆ್ಯಂಡ್ CC ಕ್ಯಾಮ್ರಾ ಕೂಡ ಅಳವಡಿಸ್ಯಾರ. ಸೊ ಹುಷಾರಾಗಿರಿ, ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.